ಎವ್ರಿವನ್ ಎವ್ರಿಬಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ನೇ ವಿಡಿಯೋ. ಸುಮ್ಮನೆ ರ್ಯಾಂಡಮಾಗಿ ತೆಗಿತೀನಿ ಅಷ್ಟೇ, ಏನು ಅಷ್ಟೊಂದೇನು ಚೆನ್ನಾಗಿಲ್ಲ. ಈ ವಿಡಿಯೋ ತೆಗಿತಾ ಇರೋದು ಏನಕ್ಕಂದರೆ ಜಸ್ಟ್ ನಿಮಗೆ ನಮ್ಮ ಹೊಲದಲ್ಲಿ ಏನೇನು ಹಾಕಿದ್ದೀವಿ ಅನ್ನೋದು ತೋರಿಸ್ತೀನಿ ಅಷ್ಟೇ. ನಾನು ಇವತ್ತು ಮುಂದಕ್ಕೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಇದು ಮುಂಚೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದವು ಅಷ್ಟೊಂದು ಚೆನ್ನಾಗಿಲ್ಲ. ಲೆಟ್ಸ್ ಸಿ. ಹಿಂಗೆ ನೋಡಿದ್ರೆ ತೆಂಗಿನ ಗಿಡ ಕಾಣಿಸ್ತಾವೆ ನಿಮಗೆ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಫುಲ್ ಜಮೀನು ಫುಲ್ಲು ತೆಂಗಿನ ಗಿಡ ಇಟ್ಟಿದ್ವಿ. ಅಲ್ಲಲ್ಲಿ ಅಡಿಕೆ ಗಿಡ ಹೋದ ವರ್ಷ ಇಟ್ಟಿದ್ವಿ, ಅದಕ್ಕೆ ಸರಿಯಾಗಿ ನೀರಿಲ್ದಲ್ಲ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಒಂದು ಸ್ವಲ್ಪ ಅಡಿಕೆ ಗಿಡ ಇದಾವೆ ಅಷ್ಟೇ, ಜಾಸ್ತಿ ಇಲ್ಲ. ಈ ಸರಿ ತೆಂಗಿನ ಗಿಡ ಇಟ್ಟಿರೋದು ಫುಲ್ಲು ಜಮೀನು ಫುಲ್ಲು ತೆಂಗಿನ ಗಿಡನ ಇಟ್ಟಿದ್ವಿ. ಅವು ಅಡಿಕೆ ಗಿಡ ಹೋದ್ವಲ್ಲ ಅದಕ್ಕೆ. ನಾ ಈ ಕಡೆ ಸೈಡಲ್ಲಿ ನೇಪಿಯರ್ ಹಾಕಿದ್ದೀವಿ. ನಮ್ಮ 2 ಹಸುಗಳಿದ್ದಾವೆ, ಅವಕ್ಕೆ ಮೇವು ಬೇಕಲ್ಲ, ಅದಕ್ಕೆ ಈ ಕಡೆ ನೇಪಿಯರ್ ಹಾಕಿದ್ದೀವಿ. ಈ ಕಡೆ ಇದ್ದಾವೆ ನೇಪಿಯರ್. ಇದು ಇನ್ನೇನು ಮುಗಿಯೋ ಅಷ್ಟರಲ್ಲಿ ಇವು ಬಂದಿರ್ತಾವೆ ನೇಪಿಯರ್. ಒಂದು ಸೈಡ್ ಫುಲ್ಲು ಕಟಾವು ಮಾಡಿದಾಗ ಇನ್ನೊಂದು ಸೈಡ್ ಹಂಗೆ ಬಿಟ್ಕೊಂಡಿರ್ತೀವಿ, ಯಾಕಂದರೆ ನೆಕ್ಸ್ಟ್ ಟೈಮ್ ಹಸುಗಳಿಗೆ ಬೇಕಲ್ಲ, ಅದಕ್ಕೆ. ಎಲ್ಲ ಹಿಂಗೆ ಡ್ರಿಪ್ ಪೈಪ್ ಬಿಟ್ಟಿದ್ದೇವೆ ಅದಕ್ಕೆ. ಡ್ರಿಪ್ ಪೈಪ್ಸ್ ನೀರಿಲ್ಲಾಂದರೆ ಇನ್ನೇನು ಆಬ್ವಿಯಸ್ಲಿ ಎಲ್ಲ ಒಣಗೋಗ್ಬಿಡ್ತವೆ. ಅವಕ್ಕೆ ಕರೆಂಟ್ ಬಂದಾಗ ಒಂದ್ಸರಿ ನೀರು ಆನ್ ಮಾಡ್ತೀವಿ, ಮಧ್ಯಾಹ್ನ ಒಂದು ಟೈಮ್. ಒಂದು ದಿನಕ್ಕೆ ಒಂದು ಸರಿ ಬಿಟ್ಟರೆ ಸಾಕು, 2 ದಿನಕ್ಕೆ 3 ದಿನಕ್ಕೆ ಒಂದು ಸರಿ ಬಿಟ್ಟರೆ ಸಾಕು, ಏನು ಒಣಗೋಗಲ್ಲ. ಇದು ದಿನ ಬೆಳೀತಾ ಇರ್ತವೆ ಗಿಡ. ಅಂದರೆ ಇದು ಹೆಂಗೆ ಅಂದರೆ ಅದು ಬುಡ ಅಂದರೆ ಬ್ರಾಂಚಸ್ ಇರ್ತಾವಲ್ಲ, ಅದನ್ನು ಕಟ್ ಮಾಡಿ ಉಣಿದ್ರೆ ಸಾಕು, ಎಲ್ಲ ಚಿಗುರೊಡೆಯುತ್ತೆ ಮತ್ತೆ. ಆ ಥರನೇ ನೋಡಿ, ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಥರ ಇರುತ್ತಲ್ಲ, ಈ ಥರ ಬ್ರಾಂಚಸ್ ಅಲ್ಲ, ಈ ಥರ ಕಡ್ಡಿ, ಈ ಥರ ಗೆಣ್ಣಿಗೆಲ್ಲ ಕಟ್ ಮಾಡಿ ಉಣಿದ್ರೆ ಸಾಕು, ಚಿಗುರುತ್ತವೆ. ಕಬ್ಬಿನ ಥರ ಅಂತಾರ ಹೇಳ್ಬೇಕಂದ್ರೆ, ಕಬ್ಬು ಹೆಂಗೆ ಬೆಳೀತೋ ಆ ಥರ. ಕಬ್ಬಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ನೇಪಿಯರ್ ಹಸುಗಳಿಗೆ ಮೇವು. ಸೊ ಗೈಸ್, ಹಂಗೆ ಬಂದೆ. ಇಲ್ಲೊಂದು ಗಿಡದಲ್ಲಿ ಮೂರು ಪಕ್ಷಿಗಳು ಯಾವಾಗ ಗೂಡು ಇಟ್ಟದ. ಅದು ಪಕ್ಷಿ ಹೆಸರು ನನಗೆ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇಲ್ಲಿ ಗೀಜಗನ ಕೂಡ ಏನೋ ಅಂತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೇನಪ್ಪ ನೇಪಿಯರ್ ಅಂದರೆ, ಕಟ್ ಮಾಡಿ ತಗೊಂಡೋಗ್ಬೇಕಾದ್ರೆ ಅಲ್ಲಲ್ಲಿ ಕೈಯಲ್ಲೆಲ್ಲ ಕೊಯ್ಕೊಂಬಿಟ್ಟಿರ್ತವೆ. ಅದು ಕೊಯ್ಕೊಂಡ ತಕ್ಷಣವೇ ಗೊತ್ತಾಗಲ್ಲ, ಒಂದು 10 ನಿಮಿಷ ಆದಮೇಲೆ ಉರಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಕೊಯ್ಕೊಂಡಿದ್ದಾವೆ ಅಂತ. ಅಷ್ಟು ಶಾರ್ಪ್ ಇರ್ತವೆ ಇವು. ಚರ್ಮಕ್ಕೆ ಟಚ್ ಆದ್ರೆ ಸಾಕು ಕೊಯ್ಕೊಳುತ್ತೆ ಚರ್ಮ. ಅಂದರೆ ಬ್ಲಡ್ ಏನು ಬರೋಲ್ಲ, ಸುಮ್ಮನೆ ಒಂಥರ ಸ್ಕ್ರ್ಯಾಚಸ್ ಆದಂಗೆ ಆಗುತ್ತೆ ಅಷ್ಟೇ ಕೈಯೆಲ್ಲ. ನೋಡಿ ಇಲ್ಲಿ ಫುಲ್ ಬ್ಲೇಡ್ ಇದ್ದಂಗೆ ಇರುತ್ತೆ. ಕಬ್ಬಿಂದು ಇದಕ್ಕಿಂತ ಶಾರ್ಪ್ ಇರುತ್ತೆ ಕಬ್ಬಿನ ಗರಿ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ನಾನು ಹೇಳ್ಬೇಕಂತೇನೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ಗೊತ್ತಿರುತ್ತೆ. ಫೋಕಸ್ ನೋಡಿ. ಇದು ಬೋರ್ವೆಲ್ ಆನ್ ಮಾಡೋದು ಕೀ ಅಲ್ಲಿ ಮನೆ ಹತ್ರ ಇದೆ, ಇಲ್ಲಾಂದರೆ ಓಪನ್ ಮಾಡಿ ತೋರಿಸ್ತಿದ್ದೆ ನಿಮಗೆ. ಅದರಲ್ಲಿ ಆಟೋ ಸ್ವಿಚ್ ಆನ್ ಮಾಡಿದ್ರೆ ಸರ್ ಕರೆಂಟ್ ಬಂದಾಗ ಅದೇ ಹೋಗುತ್ತೆ ನೀರು. ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ ನಿಮ್ಗೆ, ನಾನೇನು ಹೇಳೋದೇ ಬೇಕಿಲ್ಲ. ಜಸ್ಟ್ ಏನಂದರೆ ಜಸ್ಟ್ ಇನ್ಫಾರ್ಮೇಷನಿಗೆ ಕೊಡ್ತಾಯಿದ್ದೀನಿ ಅಷ್ಟೇ. ಇದು ಬೋರ್ವೆಲ್ಲು, ಇದಕ್ಕಿನ್ನೂ ಪೈಪ್ಲೈನ್ ಮಾಡಿಸಿಲ್ಲ. ಪೈಪ್ಲೈನ್ ಮಾಡಿಸ್ದಾಗ ಇನ್ನೂ ಈಸಿ ಆಗುತ್ತೆ ನಮಗೆ, ಯಾಕಂದರೆ ಒಂದೊಂದೇ ಪೈಪ್ ಜೋಡಿಸಿ ಬಿಡಬೇಕಲ್ಲ ನೀರು. ಹಂಗಾಗಿ ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೆ. ವಾರಕ್ಕೊಂದು ಸರಿ ನೀರು ಬಿಟ್ಟರೆ ಸಾಕು. ವಾರಕ್ಕೆ 4 ಡೇಸ್ 5 ಡೇಸ್ ವೀಕ್ಲಿ ಒನ್ಸ್ ನೀರು ಬಿಟ್ಟರೆ ಸಾಕು. ಇವಕ್ಕೆ ತೆಂಗಿನ ಗಿಡಕ್ಕೆ ಏನು ಹೋಗೋಲ್ಲ.
ಇದೇ ನಮ್ಮ ಹಸುಗಳಿಗೆ ಮೇವು ದೊಡ್ಡದು ಹಾಕ್ತಾಗ್ತಲ್ಲ ಕಟ್ ಮಾಡಿ ಬಿಸಾಕತ್ತೆ. ಇದೇನು ಅಂತ ಕಮೆಂಟ್ ಮಾಡಿರಿ, ನನಗೂ ಗೊತ್ತಿಲ್ಲ ಸರಿಯಾಗಿ. ತೆಲುಗಲ್ಲೆಲ್ಲ ಇದನ್ನು ತೆಂಗಡಾಕು ಅಂತಾರೆ, ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ. ಸೊ ಹಂಗೆ ಮನೆಗೆ ಬಂದೆ, ಮನೆ ಒಳಗಡೆ ಬಂದು ನಮ್ಮಮ್ಮ ತಿಂಡಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅಂದರೆ ಫ್ರೈ ಮಾಡ್ತಿತ್ತು ಬಾಣಲೆಯಲ್ಲಿ. ಅದಕ್ಕೆ ಕಡಲೆ ಎಲ್ಲ ಇದರಲ್ಲೇ ಫ್ರೈ ಮಾಡಿ ಚಟ್ನಿಗೆ ನಮ್ಮಮ್ಮ ರೆಡಿ ಮಾಡ್ತೀವಿ. ಇದು ಮಧ್ಯಾಹ್ನದ್ದು, ನಾನೇ ಕುಕ್ ಮಾಡಿದ್ದು ಸೋಯಾಬೀನು. ಹಿಂಗೆ ಸಂಜೆ ಟೈಮ್ ನೀರಿಗೆ ಬಂದಿದ್ದೆ, ನಾನು ನೀರು ತಗೊಂಡೋಗಿ ಮನೆಗೆ. ಹಂಗೆ ಬಂದಾಗ ನಮ್ಮ ಬೋರನ್ ಕಡೆ ಸ್ಕೂಲಿಗೆ ಒಂದ್ಸರಿ ಹೋಗಿದ್ದೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ವಿ, ಬೇಸಿಗೆ ಟೈಮಲ್ಲೆಲ್ಲ ನಮಗೆ ಸ್ಪೆಷಲ್ ಕ್ಲಾಸ್ ಆ ಟೈಮಲ್ಲಿ ಹೋಗ್ತಿದ್ವಿ ನಾವು. ವಿಶ್ವಾಸ ಕಿರಣ ಅಂತ ಮಾಡ್ತಿದ್ರು, ಅಂದರೆ ಬೇಸಿಗೆ ರಜದಲ್ಲೆಲ್ಲ ಮಾಡ್ತಿದ್ರು ನಮ್ಮ ಕ್ಲಾಸಸ್ಸು. ಸುಮ್ಮನೆ ರಜೆಗಳಲ್ಲಿ ರಜೆ ಸಿಕ್ಕಾಗ ಊರಲ್ಲಿ ಏನು ಕಲಿತೀರ ಅಂತ ಮಾಡ್ತಿದ್ರು ನಮಗೆ ಕ್ಲಾಸಸ್ಸು. ಹಿಂಗೆ ಬಂದಿದ್ದೆ ನೀರಿಗೆ ಒಂದ್ಸರಿ, ನಮ್ಮ ಸ್ಕೂಲ್ ಹತ್ರ ಹೋಗಿ ಬರೋಣ ಅಂತ ಬಂದೆ. ಇದು ಬೋರನ್ಕಣ ಸ್ಕೂಲು, ಅಂದರೆ ನಮ್ಮೂರಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾನೆಲ್ಲ ಸ್ಕೂಲ್ ಬಿಟ್ಟಿತ್ತು ಆ ಟೈಮಲ್ಲಿ ಹೋಗಿದ್ದೆ, ಒಂದು 5:40 ಆ ಟೈಮಲ್ಲಿ ಹೋಗಿದ್ದೆ. ಯಾರೂ ಇರಲಿಲ್ಲ, ನನಗೆ ವೀಡಿಯೋ ತೆಗೆಯೋಕ್ಕೆ ಅನುಕೂಲ ಆಯಿತು ಫುಲ್ಲು. ಅಲ್ಲಿ ನೀರಿಗೆ ಹೋದೆ, ಕರೆಂಟೇ ಇಲ್ಲ. ಕರೆಂಟ್ ಅಲ್ಲೇ ವೆಯ್ಟ್ ಮಾಡಿ 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 ನನಗಂತೂ ಸಾಕಾಗೋಯ್ತು. ಎಲ್ಲ ವೆಯ್ಟ್ ಮಾಡೋ ಮಾಡಿದೆ, ಕರೆಂಟ್ ಬರಲೇ ಇಲ್ಲ. ಏನು ಮಾಡೋದು, ಕರೆಂಟ್ ಬರಲಿಲ್ಲ ಅಂತ ಗಾಡಿ ಎತ್ಕೊಂಡು ಹೊರಟೆ. ಹಂಗೆ ಮನೆ ಕಡೆ ಬಂದು ಹಾಲು ಡೈರಿಗೆ ಹಾಕ್ಬೇಕಿತ್ತು. ನಾನು ಹಾಲನ್ನ ತಗೊಂಡು ಹಂಗೆ ನಾನು ಸೀದಾ ಹಾಲನ್ನ ಡೈರಿಗೆ ಹಾಕಿ ಅಲ್ಲೇ ನಮ್ಮ ಬೆಳವಾಡಿಲಿ ಫಿಲ್ಟರ್ ನೀರು ಹಿಡ್ಕೊಂಡು ಮತ್ತೆ ನಾನು ಮನೆಗೆ ರಿಟರ್ನ್ ಆದೆ. ಹಲೋ ಗೈಸ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ನನ್ನ ಯೂಟ್ಯೂಬ್ ಜರ್ನಿ ಇವಾಗಿಂದ ಸ್ಟಾರ್ಟು.